ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾವು ದೋಸೆ ಮಾಡ್ಬೇಕಂದ್ರೆ ಹಿಂದಿನ ದಿನ ಅಕ್ಕಿ ನೆನೆಸಿ ರುಬ್ಬಿ ಮಾಡ್ಬೇಕಾಗ್ತದ್ರಿ. ಈ ಬೆಳಗ್ಗೆ ಬೇಗನೆ ಮಾಡ್ಕೊಂಡು ತಿನ್ನುವಂಥ ದೋಸೆ ಮಾಡಿ ತೋರಿಸ್ತೀನಿ ರೀ. ಇದು ಟೊಮೆಟೊ ಸಟ್ ದೋಸೆ ರೀ. ಈ ದೋಸೆ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು ಮಿಕ್ಸಿ ಜಾರ್ ತೊಗೊಂಡೇನಿ ರೀ. ಈಗ ಇದಕ್ಕೆ 1 ಕಪ್ ರವೆ ಹಾಕೋತೀನಿ ರೀ. ನಾನು ಮೀಡಿಯಮ್ ರವೆ ತೊಗೊಂಡೀನಿ. ನೀವು ಚಿರೋಟ್ ರವೆ ಆದರೂ ತೊಗೋಬೋದು, ಮೀಡಿಯಮ್ ರವೆ ಆದರೂ ತೊಗೋಬೋದು ರೀ. ನಾವು ಒಂದು 4-5 ಟೊಮೆಟೊ ಈ ರೀತಿ ಕಟ್ ಮಾಡ್ಕೊಂಡೀನಿ ರೀ. ಅದು ಹಾಕೋತೀನಿ ನೋಡಿರಿ. ಯಾಕಂದರೆ ಇದು ಟೊಮೆಟೊ ಸಟ್ ದೋಸೆ ಅಲ್ರಿ, ಹಾಗಾಗಿ ನಾನು ಟೊಮೆಟೊ ಹಾಕ್ಕೊಂಡು ಮಾಡಾಕತ್ತೀನಿ ರೀ. ಇದೊಂದು ಸ್ವಲ್ಪ ನುಣ್ಣಗೆ ರುಬ್ಕೋತೀನಿ ರೀ. ಈಗ ನೋಡಿರಿ, ನಾನು ಟೊಮೆಟೊ ರವೆ ರುಬ್ಕೊಂಡೀನಿ. ಈ ರೀತಿ ಆಗೈತೆ ನೋಡಿರಿ. ಈಗ ಟೊಮೆಟೊ ಸಣ್ಣ ಆದ ನಂತರ ನಾನು ಸ್ವಲ್ಪ ಜೀರಿಗೆ ಹಾಕೋತೀನಿ ನೋಡಿರಿ. ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕೋತೀನಿ. ನೀವು ಅಚ್ಚ ಖಾರದ ಪುಡಿ ಆದರೂ ಹಾಕೋರಿ, ಇಲ್ಲ ಮೆಣಸಿನ್ಕಾಯಿ ಆದರೂ ಹಾಕೋರಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ನೀವು ಹಾಕೋಬೋದು ರೀ. ನಾನು ರವೆ ಯಾವ ಕಪ್ಪಲೆ ತೊಗೊಂಡಿಲ್ಲ ರೀ, ಅದೇ ಕಪ್ಪಲೆ 1 ಕಪ್ ಗೋಧಿ ಹಿಟ್ಟು ತೊಗೊಂಡಿನಿ ರೀ. ಅದನ್ನೂ ಹಾಕೋತೀನಿ ನೋಡಿರಿ. ನೀವು ಪಾತ್ರೆಗೆ ಹಾಕಿ ಆದರೂ ಕಲ್ಸ್ಕೊಬೋದು, ಇಲ್ಲೇ ಆದರೂ ಕಲ್ಸ್ಕೊಬೋದು ರೀ. ಪಾತ್ರೆಗೆ ಹಾಕಿ ಕಲ್ಸೋದ್ರಿಂದ ಗಂಟು ಆಗೋ ಸಾಧ್ಯತೆ ಇರ್ತೈತೆ ರೀ. ನೀವು ಇಲ್ಲೇ ಹಾಕಿ ಕಲ್ಸ್ಕೊಂಡ್ರೆ ಅಂದ್ರೆ ಸ್ಮೂತಾಗೆ ಬರ್ತೈತೆ ರೀ. ನಾನು ಒಂದು ಸ್ವಲ್ಪ ನೀರು ಹಾಕೋತೀನಿ ನೋಡಿರಿ. ನೀವು ನೋಡ್ಕೊಂಡು ಹಾಕೋಬೇಕಾಗ್ತೈತೆ ರೀ. ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿರನ ನಿಮಗೆ ಏನಾರು ಗಟ್ಟಿ ಅನಿಸ್ತಂದ್ರೆ ಇನ್ನೂ ಸ್ವಲ್ಪ ನೀರು ಹಾಕೊಂಡು ರುಬ್ಕೋಬೋದು ರೀ. ಹಿಟ್ಟಿಗೆ ಎಷ್ಟು ನೀರು ಬೇಕಾಗುತ್ತೆ ನೋಡ್ಕೊಂಡು ಹಾಕೋಬೇಕಾಗ್ತೈತೆ ರೀ. ನಾನು ಈ ರೀತಿ ರುಬ್ಕೊಂಡಿನಿ ರೀ. ಈ ಹಿಟ್ಟಿನ ಹದ ಹೆಂಗಾಗ್ಯದನೋ ನಾನು ನಿಮಗೆ ಈಗ ತೋರಿಸ್ತೀನಿ ನೋಡಿರಿ. ಈಗ ನಾನು ಮಿಕ್ಸಿಯಲ್ಲಿ ರುಬ್ಕೊಂಬಂದಿನಲ್ಲ ನೀರು ಹಾಕಿ ಈ ರೀತಿ ಆಗೈತೆ ನೋಡಿರಿ. ನೀವು ಬೇಕಾದ್ರೆ ಸ್ವಲ್ಪ ಮಿಕ್ಸಿಗೆ ನೀರು ಹಾಕಿ ಹಾಕೋಬೋದು ರೀ. ನೋಡ್ಕೊಂಡು ಸಟ್ ದೋಸೆ ಹಿಟ್ಟು ಹೆಂಗಿರ್ತೈತೆ ನೋಡಿಕೊಂಡು ಅಷ್ಟು ಗಟ್ಟಿ ಮಾಡ್ಕೋಬೇಕಾಗ್ತೈತೆ ರೀ. ಈಗ ನೋಡಿರಿ, ಈ ಹದ ಆಗೈತೆ ನೋಡಿರಿ. ಗೋಧಿ ಹಿಟ್ಟು ಜಿಗಿಟ್ ಇರ್ತೈತಲ್ಲ ರೀ, ಹಿಂಗಾಗಿ ನೀವು ನೋಡ್ಕೊಂಡು ನೀರು ಹಾಕೊಂಡು ಮಾಡ್ಕೋಬೇಕಾಗ್ತೈತೆ ರೀ. ಇಲ್ಲ ನೀವು ಬರೀ ರವಾದಾದ್ರೂ ಮಾಡ್ಬೋದು, ಇಲ್ಲ ಗೋಧಿ ಹಿಟ್ಟು ರವೆ 2 ಹಾಕಿ ಆದರೂ ಮಾಡ್ಬೋದು ರೀ. ನಾನು ಅರ್ಧ ರವೆ ಅರ್ಧ ಗೋಧಿ ಹಿಟ್ಟು ಹಾಕ್ಕೊಂಡೀನಿ ನೋಡಿರಿ. ಈ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಹಾಕೋತೀನಿ ನೋಡಿರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ. ನಾನು ರುಬ್ಬಾಗ ಉಪ್ಪು ಹಾಕಿಲ್ಲ ರೀ, ಈಗ ಉಪ್ಪು ಹಾಕೋತೀನಿ ನೋಡಿರಿ. ನೀವು ನೋಡ್ಕೊಂಡು ಉಪ್ಪು ಹಾಕೋಬೇಕಾಗ್ತೈತೆ ರೀ. ನೀವು ಇದಕ್ಕೆ ಬೇಕಂದ್ರೆ ಸಣ್ಣಗೆ ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕೋಬೋದು, ಕ್ಯಾರೆಟ್ ತುರ್ದು ಹಾಕೋಬೋದು, ಸೌತೆಕಾಯಿ ತುರ್ದು ಹಾಕೋಬೋದು. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಹಂಗೆ ಮಾಡ್ಕೋಬೋದು ರೀ. ನಾನು ಇದು ಟೊಮೆಟೊ ದೋಸೆ ಮಾಡಾಕತ್ತೀನಿ ಅಲ್ರಿ, ಹಾಗಾಗಿ ಏನೂ ಹಾಕ್ಕೊಂಡಿಲ್ಲ, ಸಿಂಪಲಾಗಿ ಮಾಡಾಕತ್ತೀನಿ ರೀ. ಇದು ನೀವು ಹಂಗನೂ ತಿನ್ಬೋದು ರೀ. ಇದ್ರೆ ನಾವು ಖಾರ ಉಪ್ಪು ಎಲ್ಲ ಹಾಕಿರ್ತೀವಿ, ನೀವು ಹಾಗೇನೂ ತಿನ್ಬೋದು. ಇಲ್ಲ ಇದಕ್ಕೊಂದು ಕಾಂಬಿನೇಷನಿಗೆ ಚಟ್ನಿ ಆದರೂ ಮಾಡ್ಕೋಬೋದು ರೀ. ನಾನೀಗ ಚಟ್ನಿ ಮಾಡ್ಕೋತೀನಿ ರೀ. ನೋಡಿರಿ, ಹಿಟ್ಟಿನ ಹದ ಈ ರೀತಿ ಐತೆ ನೋಡಿರಿ. ನಿಮಗೆ ಯಾವ ರೀತಿ ಬೇಕು ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ಈಗ ಹಿಟ್ಟು ಆ ಕಡೆ ಎತ್ತಿಡ್ತೀನಿ. ಈಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡೀನಿ ರೀ. ಈಗ ಇದಕ್ಕೆ ನಾನು ತೆಂಗಿನಕಾಯಿ ಹೊಡೆದು ಪೀಸ್ ಮಾಡಿ ಇಟ್ಕೊಂಡೀನಿ, ಅದು ಹಾಕ್ಕೋತೀನಿ ರೀ. ಕಾಯಿ ಚಟ್ನಿ ಹಾಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತೇನಿಲ್ಲ ರೀ. ನಿಮಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ನಾವು ಒಂದು 4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ, ಅವು ಹಾಕ್ಕೋತೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ನೀವು ಹಾಕ್ಕೋಬೋದು ರೀ. ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ ರೀ. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೋತೀನಿ ರೀ. ಸ್ವಲ್ಪ ಕೊತ್ತಂಬರಿ ಹಾಕ್ಕೋತೀನಿ ರೀ. ಸ್ವಲ್ಪ ಕರಿಬೇವು ಹಾಕ್ಕೋತೀನಿ ರೀ. ಒಂದು ಚಿಟಿಕೆ ಸಕ್ಕರೆ ಹಾಕ್ಕೋತೀನಿ. ಇದು ಆಪ್ಷನಲ್ ರೀ. ಬೇಕಂದ್ರೆ ಹಾಕೋಬೋದು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ನೀವು ಹುಣಸೆಹಣ್ಣು ಹಾಕೋಬೋದು. ನಿಮ್ಗೆ ಏನೇನು ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಹಾಕೋಬೋದು ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ನೋಡಿರಿ. ನೀವು ನಿಮ್ಮ ಮನ್ಯಾಗ ಕೊಬ್ಬರಿ ಚಟ್ನಿ ಹೆಂಗೆ ಮಾಡ್ತೀರಿ ನೋಡ್ಕೊಂಡು ಹಾಗೆ ಮಾಡ್ಕೊರಿ. ಹಾಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತೇನಿಲ್ಲ. ಈ ದೋಸೆ ಜೊತೆಗೆ ಯಾವ ಚಟ್ನಿ ಕಾಂಬಿನೇಷನ್ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೋಬೋದು ರೀ. ನೀವು ಇದಕ್ಕೆ ಬೇಕಂದ್ರೆ ಶೇಂಗಾದ ಕಾಳು ಹುರಿದು ಹಾಕೋಬೋದು, ಪುಟಾಣಿ ಹಾಕೋಬೋದು. ನಾನು ಸಿಂಪಲ್ಲಾಗಿರಲಿ ಅಂಥೇಳಿ ಬರೀ ಕೊಬ್ಬರಿಯಿಂದ ಮಾಡಾಕತ್ತೀನಿ ರೀ. ಸ್ವಲ್ಪ ನೀರು ಹಾಕ್ಕೊಂಡಿನಿ. ಈಗ ಇದು ರುಬ್ಕೋತೀನಿ ರೀ ನುಣ್ಣಗೆ. ನಾನು ಈ ರೀತಿ ಚಟ್ನಿ ರುಬ್ಕೊಂಡೇನಿ ರೀ. ನಿಮ್ಗೆ ಇನ್ನೂ ಸ್ವಲ್ಪ ತಳ್ಳಗಬೇಕಂದ್ರೆ ಇನ್ನೂ ಸ್ವಲ್ಪ ನೀರು ಹಾಕೋರಿ. ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕಂದ್ರೆ ನೀವು ಸ್ವಲ್ಪ ನೀರು ಕಮ್ಮಿ ಹಾಕೋರಿ. ನಾನು ಈ ಹದ್ದಾಗ ಮಾಡೀನಿ ನೋಡಿರಿ. ನಾನು ಹಿಟ್ಟು ರೆಡಿ ಮಾಡಿ ಇಟ್ಟಿದ್ದೆ ರೀ. ಇಲ್ಲಿ ಕಾಯಿ ಚಟ್ನಿ ರೆಡಿ ಮಾಡ್ಕೊಂಬಂದಿದ್ದೀನಿ. ಈಗ ನಾವು ದೋಸೆ ಹಾಕ್ಕೋಬೇಕು ರೀ. ನಾವು ದಿಢೀರಾಗೆ ಮಾಡ್ತೀವಲ್ಲ, ಹಾಗಾಗಿ ಒಂದು ಚಿಟಿಕೆ ಅಡುಗೆ ಸೋಡಾ ಹಾಕ್ಕೋತೀನಿ ರೀ. ನಿಮ್ಗೆ ಸೋಡಾ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು ರೀ. ಒಂದು ಚಿಟಿಕೆ ಅಡುಗೆ ಸೋಡಾ ಹಾಕ್ಕೋತೀನಿ ನೋಡಿರಿ. ಒಂದೇ ಒಂದು ಡ್ರಾಪ್ ನೀರು ಹಾಕಿ ಮಿಕ್ಸ್ ಮಾಡ್ಕೋತೀನಿ ರೀ. ನೀರು ಹಾಕೋದ್ರಿಂದ ಎಲ್ಲದ್ರ ಜೊತೆಗೆ ಮಿಕ್ಸ್ ಆಗುತ್ತೆ ಸೋಡಾ ಪುಡಿ ಅಂಥೇಳಿ ನೀರು ಹಾಕ್ಕೋಬೇಕು ರೀ. ನೀವೇನೇನು ದೋಸೆ ಹಾಕ್ತಿರಲ್ರಿ, ಆ ಟೈಮಲ್ಲಿ ಸೋಡಾ ಪುಡಿ ಹಾಕೊಂಡ್ರೆ ಸಾಕ್ರಿ. ಇಲ್ಲಪ್ಪ ನಮಗೆ ಸೋಡಾ ಪುಡಿ ಬೇಡಪ್ಪ ಅನ್ನೋದಾದ್ರೆ ನೀವು ಹಾಗೇನೂ ಮಾಡ್ಕೋಬೋದು ರೀ. ಯಾಕಂದ್ರೆ ನಾವು ದಿಢೀರ್ ದೋಸೆ ಮಾಡ್ತಿರ್ತೀವಲ್ಲ, ಹಾಗಾಗಿ ಸೋಡಾ ಹಾಕಿದ್ರೆ ಚಲೋ ಬರ್ತಾವೆ ರೀ, ಫ್ಲಪ್ಪಿಯಾಗಿ ಬರ್ತಾವೆ ರೀ. ಈಗ ನಾನು ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡೀನಿ. ಈಗ ಹಂಚು ಕಾಯಕ್ಕಿರ್ತೀನಿ ನೋಡಿರಿ. ಇದು ಹಂಚ ಕಾಯ್ಬೇಕು ರೀ. ಈಗ ನೋಡಿರಿ, ಹಂಚು ಕಾಯ್ದೈತಿ. ನಾ ದೋಸೆ ಹಾಕ್ಕೋತೀನಿ ನೋಡಿರಿ. ನಾನು ಸೆಟ್ ದೋಸೆ ಮಾಡಾಕತ್ತೀನಿ ರೀ, ಹಾಗಾಗಿ ದಪ್ಪಗೆ ಹಾಕೋತೀನಿ. 1 ಚಮಚ ಹಾಕ್ಕೊಂಡೇನಿ ಪೂರ್ತಿ. ನಾನೇನು ತಳ್ಳಗೆ ಮಾಡಲ್ಲ ರೀ, ಇಷ್ಟು ದಪ್ಪಗೆ ಮಾಡ್ತೀನಿ. ನಿಮಗೆ ತಳ್ಳಗೆ ಬೇಕು, ಕ್ರಿಸ್ಪಿಯಾಗಿ ಬೇಕಂದ್ರೆ ನೀವು ತಳ್ಳಗನೂ ಮಾಡ್ಕೋಬೋದು ರೀ. ನೀವು ಬೇಕಾದ್ರೆ ಇದಕ್ಕೆ ಹಾಗೆ ಆದರೂ ಬೇಯಿಸ್ಕೋಬೋದು, ಎಣ್ಣೆ ಹಾಕಿ ಆದರೂ ಬೇಯಿಸ್ಕೋಬೋದು, ತುಪ್ಪ ಹಾಕಿ ಆದರೂ ಬೇಯಿಸ್ಕೋಬೋದು ರೀ. ನಾನೀಗ ಸ್ವಲ್ಪ ತುಪ್ಪ ಹಾಕ್ಕೋತೀನಿ ರೀ. ಇದು ಆಪ್ಷನಲ್ ರೀ.
ತುಪ್ಪ ಹಾಕೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದಂತೆ ನಾನು ತುಪ್ಪ ಹಾಕೊಳಕತ್ತೀನಿ. ನೀವು ಬ್ಯಾಡ ಅಂದ್ರೆ ಸ್ಕಿಪ್ ಮಾಡ್ಬೋದು ರೀ. ನೋಡಿರಿ ನಾವು ಸೋಡಾ ಹಾಕಿ ಮಾಡೋದ್ರಿಂದ ಎಷ್ಟು ಮಸ್ತಾಗಿ ಬರಾಕತ್ತ. ನೀವು ಮ್ಯಾ ಮುಚ್ಚಳ ಮುಚ್ಚಿ ಒಂದೇ ಸೈಡ್ ಆದರೂ ಬೇಯಿಸ್ಕೊರಿ, 2 ಸೈಡ್ ಆದರೂ ಬೇಯಿಸ್ಕೊರಿ. ನಾನೀಗ 2 ಸೈಡು ಬೇಯಿಸ್ಕೊತೀನಿ ನೋಡಿರಿ. ನೀವು ಇದಕ್ಕೆ ಮೇಲೆ ಕೊತ್ತಂಬರಿ, ಉಳ್ಳಾಗಡ್ಡಿ, ಟೊಮೆಟೊ ಎಲ್ಲ ಹಾಕೋಬೋದು ರೀ. ನಿಮ್ಗೆ ಎಷ್ಟು ದಪ್ಪ ಬೇಕು ಎಷ್ಟು ತಳಗ ಬೇಕು ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ಈಗ ನೋಡಿರಿ ನಾನು ತಿರುಗಿಸಿ ಹಾಕೋತೀನಿ ನೋಡಿರಿ. ವಾವ್, ನೋಡಿರಿ ಎಷ್ಟು ಮಸ್ತಾಗಿ ಬಂದೈತಿ. ಇದು ದಿಢೀರ್ ಟೊಮೆಟೊ ಸೆಟ್ ದೋಸೆ ರೀ. ನೋಡಿರಿ ನಿಮ್ಗೆ ಒಂದೇ ಸೈಡ್ ಬೇಕಂದ್ರೆ ಒಂದೇ ಸೈಡ ಬೇಯಿಸ್ಕೊಡ್ರಿ, ಇಲ್ಲ 2 ಸೈಡ್ ಬೇಕಂದ್ರೆ 2 ಸೈಡು ಬೇಯಿಸ್ಕೊಡ್ರಿ. ನಾನೀಗ 2 ಸೈಡು ಬೇಯಿಸ್ಕೊಂಡೆ ನೋಡಿರಿ. ಈ ರೀತಿ ರೆಡಿ ಆಗೈತೆ ನೋಡಿರಿ ದೋಸೆ. ನೋಡಿರಿ 2 ಸೈಡು ತಿರುಗಿಸಿ ಹಾಕಿ ಬೇಯಿಸ್ಕೊಂಡಿನಿ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಬೇಯಿಸ್ಕೋಬೋದು ರೀ. ಈಗ ಇದು ಬೆಂದೈತ್ರಿ, ನಾನು ತಕ್ಕೋತೀನಿ ನೋಡಿರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ. ಈಗ ನಾನು ನಿಮ್ಗೆ ಸೆಟ್ ದೋಸೆ ಮಾಡಿ ತೋರಿಸಿದೆ ರೀ. ಈಗ ನಾನು ತಳ್ಳಂದು ಮಾಡಿ ತೋರಿಸ್ತೀನಿ ನೋಡಿರಿ. ನಾರ್ಮಲ್ ದೋಸೆನೂ ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಹೆಂಗೆ ಮಾಡ್ಕೋಬೋದು ರೀ. ಸೆಟ್ ದೋಸೆ ಆದರೂ ಮಾಡ್ಕೋಬೋದು, ಇಲ್ಲ ತಳ್ಳನ್ ದೋಸೆ ಆದರೂ ಮಾಡ್ಕೋಬೋದು ರೀ. ಈಗ ನಾನು ತಳ್ಳನ್ ದೋಸೆ ಹಾಕೋತೀನಿ ನೋಡಿರಿ. ನಿಮ್ಗೆ ಎಷ್ಟು ತಳ್ಳಗಬೇಕು ಎಷ್ಟು ದಪ್ಪಗಬೇಕು ನೋಡಿಕೊಂಡು ನೀವು ಹಾಕೋಬೋದು ರೀ. ಇದಕ್ಕೆ ಒಂದು ಸ್ವಲ್ಪ ಮೇಲೆ ನಾನು ತುಪ್ಪ ಹಾಕೋತೀನಿ. ನೀವು ಬೇಕಾದ್ರೆ ತುಪ್ಪ, ಎಣ್ಣೆ, ಬೆಣ್ಣೆ ಯಾವುದಾದ್ರೂ ಹಾಕೋಬೋದು ರೀ. ಈಗ ನೋಡಿರಿ ನಾನು ತಳ್ಳನ್ ದೋಸೆ ಹಾಕೊಂಡಿದ್ನೆಲ್ಲ ನಾನು ಒಂದೇ ಸೈಡ್ ಬೇಯಿಸ್ಕೊಂಡಿನಿ ನೋಡಿರಿ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಮಸ್ತಾಗಿ ಬಂದೈತ್ರಿ. ನೀವು ನಿಮ್ಮ ಮನ್ಯಾಗ ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೋಬೋದು. ಸೆಟ್ ದೋಸೆ ಆದರೂ ಮಾಡ್ಕೊರಿ, ಈ ರೀತಿ ತಳ್ಳನ್ ದೋಸೆ ಆದರೂ ಮಾಡ್ಕೊರಿ. ಈಗ ನಾನು 2 ನಮೂನಿ ದೋಸೆ ಮಾಡ್ಕೊಂಡಿನಲ್ರಿ, 2 ಸರ್ವ್ ಮಾಡ್ತೀನಿ ನೋಡಿರಿ. ಅದು ತೆಳ್ಳಗೆ ಮಾಡ್ಕೊಂಡೇನಿ. ಈಗ ಇದು ಸೆಟ್ ದೋಸೆ ಥರ ಮಾಡ್ಕೊಂಡೇನಿ. ನಾನು ಟೊಮೆಟೊ ಸೆಟ್ ದೋಸೆ ಅಂತ ಹೇಳಿದ್ನಲ್ರಿ, ಆ ರೀತಿ ಮಾಡ್ಕೊಂಡೇನಿ ನೋಡಿರಿ. ಈಗ ಇದಕ್ಕೆ ಕಾಯಿ ಚಟ್ನಿ ಮಾಡ್ಕೊಂಡಿದ್ನೆಲ್ಲ ಕಾಯಿ ಚಟ್ನಿ ಸರ್ವ್ ಮಾಡ್ತೀನಿ ನೋಡಿರಿ. ನಾನು ಗಟ್ಟಿ ಚಟ್ನಿ ಮಾಡ್ಕೊಂಡೇನಿ. ನೀವು ಬೇಕಾದ್ರೆ ತಳ್ಳಗೂ ಮಾಡ್ಕೋಬೋದು ರೀ. ನಿಮ್ಗೆ ಇನ್ನೂ ಸ್ವಲ್ಪ ತಳ್ಳಗೆ ಬೇಕಂತ ತಳ್ಳಗೆ ನೀರು ಹಾಕೊಂಡು ಮಾಡ್ಕೋಬೋದು, ಇಲ್ಲ ಗಟ್ಟಿ ಬೇಕಂದ್ರೆ ಇಷ್ಟೇ ಬಿಡ್ಬೋದು ರೀ. ನಿಮ್ಗೆ ಹಿಂದಿನ ದಿವಸ ದೋಸೆಗೆ ನೆನ್ಸಕ್ಕೆ ಟೈಮ್ ಇಲ್ಲಪ್ಪ ಹೆಂಗೆ ಮಾಡೋದು ಅಂದಾಗ ಬೆಳಗ್ಗೆ ಬೇಗ ಮತ್ತು ಸುಲಭವಾಗಿ ಮಾಡುವಂಥ ಟೊಮೆಟೊ ದೋಸೆ ಮಾಡಿ ತೋರಿಸಿನಿ ರೀ. ನೀವು ನಿಮ್ಮ ಮನ್ಯಾಗ ಈ ರೀತಿ ಟೊಮೆಟೊ ದೋಸೆ ಮಾಡಿಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ನೋಡಿದ್ರಲ್ರಿ ವೀಕ್ಷಕರೇ, ಬೆಳಗಿನ ನಾಷ್ಟಕ್ಕೆ ಬೇಗ ಮತ್ತು ಸುಲಭವಾಗಿ ಮಾಡುವಂಥ ಟೊಮೆಟೊ ದೋಸೆ ಮಾಡಿ ತೋರಿಸಿನಿ ರೀ. ಈ ಟೊಮೆಟೊ ದೋಸೆ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.